ಇವ್ರ ವಯಸ್ಸಲ್ಲಿ ನಾವುಗಳಿದ್ದಾಗ ನಮ್ಗೆ ಸೈಕಲೇ ಕೊಡ್ತಾರಿಲ್ಲ, ಇವ್ರ ಹತ್ರ ಫೋನ್ಗಳೆಲ್ಲ ಅವೇ ಗುರು. ಇವತ್ತು ನಾನು ಎದ್ದೊಳೋದಕ್ಕೆ ಟೈಮು 10 ಗಂಟೆ. 10 ಗಂಟೆ ಆದ್ರೂ ಒಂದು ತಾಯಿನಾಗೆ ನಿದ್ದೆ ಹೋಗ್ಲಿಲ್ಲ, ಇನ್ನ ಕಣ್ಣು ಹಸಕ್ತಾನೆ ಇದ್ದೀನಿ. ನಾನು ಎದ್ದೊಳೋದಕ್ಕೆ ವಾಂಗಿಬಾತ್ ರೆಡಿ ಆಗಿತ್ತು, ಮಸ್ತಾಗ ಒಂದು ಮಂಕ್ರಿ ತಿನ್ಕೊಂಡು ನಮ್ ಶಿಶಿನೇ ತಗೊಳ್ಳೋಣ ಅಂತ ನಮ್ ಶಿಶಿನ ಮನೆ ಹೋದ್ರೆ ಎಲ್ಲ ಬಗ್ದಾಕ್ಬಿಟ್ಟವ್ರೆ ರೋಡೆಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಹಂಗೋ ಹಿಂಗೋ ನಮ್ ಶಿಶಿನ ಎತ್ತಾಕೊಂಡು ನಮ್ ಶಿಷ್ಯ ಹೊಟ್ಟೆ ಹಸಿಂತ ಇದ್ದ, ಶಿಸ್ತಾಗ ಹೋಟ್ಲು ಕಡೆಗೆ ಹೋದೋ. ಆ ಹೋಟ್ಲಲ್ಲಿ ನೋಡ್ತೀನಿ ಇಷ್ಟಿಷ್ಟುದ್ದ ಐಕ್ಳು ಕೈಲಿ ಎಲ್ಲಾರ ಕೈಲಿ ಒಂದೊಂದು ಫೋನು. ಇವ್ರ ವಯಸ್ಸಲ್ಲಿ ನಾವಿದ್ದಾಗ ನಮ್ಮ ಮನೆಗಳಲ್ಲಿ ಒಂದ್ ಸೈಕಲ್ ಕೊಡ್ತಿರ್ಲಿಲ್ಲ, ಇವ್ರು ಫೋನ್ ಎತ್ಕೊಂಡು ಕ್ಯಾಂಟೀನ್ಗಳಲ್ಲೆಲ್ಲ ಬಂದು ಊಟ ಮಾಡ್ತಾವ್ರೆ ಗಾಯ್ಸ್. ನಾನು ನಮ್ ಶಿಸ್ತಾಗ ಆಫೀಸ್ ಕಡೆಗೆ ಹೋಗಿ ಬರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆಯಿಂದ ಒಂದ್ 90 ಕೂಡ ಹಾಕಿರ್ಲಿಲ್ಲ, ಶಿಸ್ತಾಗ ಗಟ 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 ಅಂತ ಏರ್ಸ್ಕೊಬಿಟ್ಟೆ. ನಮ್ ಶಿಶಿನ ಅವ್ರ ಮನೆಗ್ ಬಿಟ್ಬಿಟ್ಟು ಮನೆ ಕಡೆಗ್ ಬಂದ್ಬಿಟ್ಟು ಸಾಂಗ್ ಹಾಕ್ಬಿಟ್ಟು ಸ್ನಾನದ ಮನೆ ಕಡೆಗ್ ಹೋದೆ. ಸ್ನಾನ ಮಾಡ್ಕೊಂಡ್ ಮಸ್ತಾಗಿ ರೆಡಿ ಆದೆ. ಇವತ್ತು ಗುರುವಾರ ಆಗಿರೋದ್ರಿಂದ ನಮ್ ಗುರುಗಳ ದರ್ಶನ ತಗೊಂಡೆ, ಮಸ್ತಾಗಿ ಇತ್ತು ನಮ್ ಗುರುಗಳ ದರ್ಶನ. ಅದಾದ್ಮೇಲೆ ಬೆಳಗ್ಗೆಯಿಂದ ನಮ್ಮ ಅಡ್ಡಕ್ಕೆ ಹೋಗಿರ್ಲಿಲ್ಲ ಅನ್ಬಿಟ್ಟು ನಮ್ಮ ಅಚ್ಚುನೆ ತಗೊಂಡು ಶಿಸ್ತಾಗ ನಮ್ಮ ಅಡ್ಡದ ಕಡೆಗೆ ಹೋದೆ. ನಾವ್ ಹೋಯ್ತಿದಂಗೆ ಟೀ ತಂದ್ ಮಡ್ಬಿಟ್ರು ನಮ್ ಭಯ್ಯ. ನಾನು ನಮ್ ಶಿಸ್ತಾಗ ಕಲೆಕ್ಷನ್ ಎಲ್ಲ ಮುಗಿಸ್ಕೊಂಡು ಡೆಪಾಸಿಟ್ ಮಾಡಕ್ ಹೋದೋ. ಅದೇನ್ ಬಗ್ಗೆನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ರಸ್ಸು. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ, ಹಂಗೋ ಹಿಂಗೋ ಡೆಪಾಸಿಟ್ ಮಾಡ್ಬಿಟ್ಟು ನಮ್ ಶಿಷ್ಯನ್ ಬಿಟ್ಬಿಟ್ಟು ಮನೆ ಕಡೆಗೆ ಬಂದೆ. ಅಲ್ಲಿ ನೋಡಿದ್ರೆ ಬಸ್ಸಾರುನ, ಈ ಬಸ್ಸಾರ್ಗೆ ಮಾವಿನಕಾಯಿ ಸೈಡ್ಸ್ ತಿಂದ್ರೆ ಏನ್ ಸಕ್ಕತ್ತಾಗಿರುತ್ತೆ ಗೊತ್ತಾ. 4-5 ದಿವಸದಿಂದ ಮಿನಿಲಾಗ್ ಅಪ್ಲೋಡ್ ಮಾಡಕ್ ಆಗಿರ್ಲಿಲ್ಲ. ಸೊ ಎಲ್ಲ ನನ್ನ ಫಾಲೋವರ್ಸ್ಗೂ ಕ್ಷಮೆ ಇರ್ಲಿ ಅಂತ ಕೇಳ್ಕೊತೀನಿ. 1-2 ದಿನ ಮಿಸ್ ಆದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ರೀಲ್ಸ್ ಅಂತೂ ಪಕ್ಕ ಅಪ್ಲೋಡ್ ಮಾಡೇ ಮಾಡ್ತೀನಿ. ಇವತ್ತು ಮಿನಿಲಾಗ್ ಹೆಂಗಿತ್ತು ಅಂತ ಒಂದ್ ಲೈಕ್, ಒಂದ್ ಶೇರ್, ಒಂದ್ ಫಾಲೋ ಮಾಡ್ಕೋಗ್ರು. ಮುಂದಿನ ಲಾಗಲ್ಲಿ ಸಿಗ್ತೀನಿ.